ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಆಜ್ ಕಾ ಪುರುಷಾರ್ಥದ ಅರ್ಥವನ್ನು ತಿಳಿದುಕೊಂಡು ನೋಡೋಣ. ಮೀನಾ ಬೆಹನ್ ಅವರ ಹಿಂದಿ ವಿಡಿಯೋದ ಕನ್ನಡ ಅನುವಾದ ಈ ರೀತಿ ಇದೆ. ಪರಂ ಶಾಂತಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವೆಲ್ಲರೂ ಒಂದು ದೊಡ್ಡ ಪ್ರಯಾಣವನ್ನು ಮಾಡುತ್ತಿದ್ದೀರಾ, ಒಂದು ಯಾತ್ರೆಯಲ್ಲಿ ನೀವಿದ್ದೀರಾ. ನಿಮ್ಮ ಮುಂದೆ ಈಗ ಬಹಳಷ್ಟು ಏರುಪೇರುಗಳು ಹಾಗೂ ಅನೇಕ ದೃಶ್ಯಗಳು ನಿಮ್ಮ ಕಣ್ಣ ಮುಂದೆ ಬರುತ್ತಿವೆ. ಹಾಗೂ ನಿಮಗೆ ಇದೂ ಸಹ ನೆನಪಿರಲಿ, ನಾವು ಈಗಾಗಲೇ ನಮ್ಮ ಗುರಿಯನ್ನು ತಲುಪುವಂತಹ ಸಮಯವನ್ನು ನಾವು ನಿರ್ಧರಿಸಿ ಬಿಟ್ಟಿದ್ದೇವೆ. ಅಂದರೆ ಈಗ ಸಮಯ ಬಹಳವೇ ಕಡಿಮೆ ಇದೆ. ಹೀಗಾಗಿ ನಾವೆಲ್ಲ ಮಕ್ಕಳು ಪರಮಪಿತ ಸರ್ವಶಕ್ತಿಮಾನ್ ನಮ್ಮ ತಂದೆಗೆ ನಮ್ಮ ಎಲ್ಲ ಹೊರೆಯನ್ನು ಕೊಟ್ಟು ಎಲ್ಲ ಭಾರವನ್ನು ಪರಮಪಿತ ತಂದೆಗೆ ಸಮರ್ಪಿಸಿ ನಮ್ಮ ಗುರಿಯನ್ನು ಮುಟ್ಟಬೇಕಿದೆ. ಈ ದಾರಿಯಲ್ಲಿ ನಾವು ಆಗಾಗ ಅಲರ್ಟ್ ಆಗಿ ನಮ್ಮ ಮನಸ್ಸು ನಮ್ಮ ಬುದ್ಧಿಯನ್ನು ಚೆಕ್ ಮಾಡುತ್ತಿರಬೇಕು. ಏಕೆಂದರೆ ನಾವು ತಂದೆಯ ಸಮಾನರಾಗಿ ಯಾವುದೇ ಕಳಂಕವನ್ನು ಹೊರದೆ ಇಲ್ಲಿಂದ ನಾವು ಗುರಿ ಮುಟ್ಟಬೇಕಿದೆ. ದಾರಿಯಲ್ಲಿ ಯಾವುದೇ ಏರುಪೇರುಗಳು ಬಂದಾಗ ನಾವು ಬಹಳ ಹೆದರಿಬಿಡುತ್ತೇವೆ. ಆದರೆ ಇಲ್ಲಿ ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ನೀವು ಹೆದರುವುದಾದರೂ ಏಕೆ? ನಿಮ್ಮೊಂದಿಗೆ ಸರ್ವಶಕ್ತಿಮಾನ್ ಪರಮಪಿತ ಆ ತಂದೆಯೇ ನಿಮ್ಮ ಜೊತೆಗಿದ್ದಾನೆ. ಹೀಗಾಗಿ ನೀವು ನಿಮ್ಮ ಎಲ್ಲ ಭಯ ಆತಂಕಗಳನ್ನು ಪರಮಪಿತನಿಗೆ ಸಮರ್ಪಿಸಿ ಮುಂದೆ ಬರೆಯಿರಿ. ನೀವು ನಿಮ್ಮ ಎಲ್ಲ ಕುಂದು ಕೊರತೆಗಳನ್ನು ತಂದೆಗೆ ಸಮರ್ಪಿಸಿ ಮುಂದುವರಿಯಿರಿ ಎಂದು ತಂದೆಯು ಪದೇ ಪದೇ ಹೇಳುತ್ತಿದ್ದಾನೆ. ಬಾಪೂಜಿಯವರು ಒಂದೇ ಮಾತನ್ನು ರಿಪೀಟ್ ಮಾಡಿ ಪದೇ ಪದೇ ಹೇಳುವುದರ ಅರ್ಥವಾದರೂ ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಿದೆ. ನಮ್ಮ ಜ್ಞಾನದ ಸಾರವೇ ಮಕ್ಕಳೆಲ್ಲರೂ ಜ್ಞಾನವನ್ನು ಪಡೆದು ತಂದೆಯ ಸಮಾನರಾಗಬೇಕು ಎನ್ನುವುದೇ ಜ್ಞಾನದ ಸಾರವಾಗಿದೆ. ಹಾಗೂ ಎಲ್ಲಿಯ ತನಕ ಮಕ್ಕಳು ತಂದೆಯ ಸಮಾನರಾಗುವುದಿಲ್ಲವೋ ಅಲ್ಲಿಯ ತನಕ ಬಾಪೂಜಿಯವರು ಈ ಮಾತುಗಳನ್ನು ನಮಗೆ ರಿಪೀಟ್ ಆಗಿ ಹೇಳುತ್ತಲೇ ಇರುತ್ತಾರೆ. ತಂದೆಯ ಉದ್ದೇಶ ಒಂದೇ, ಮಕ್ಕಳು ತಮ್ಮ ಮೇಲೆ ಬಹಳ ಗಮನವನ್ನು ಇಡುತ್ತಾ ತಂದೆಯ ಸಮಾನರಾಗುವಲ್ಲಿ, ಆ ಒಂದು ಪ್ರಯಾಣದಲ್ಲಿ ಅತಿ ಶೀಘ್ರವಾಗಿ ಮುಂದುವರಿಯಲಿ ಎಂಬುದೇ ಬಾಪೂಜಿಯವರ ಉದ್ದೇಶ. ತಂದೆ ಹೇಳುವುದೇನೆಂದರೆ, ಎಲ್ಲ ಕುಂದು ಕೊರತೆಗಳನ್ನು ನನಗೆ ಒಪ್ಪಿಸಿ ನೀವು ಮುಂದುವರಿಯಿರಿ. ನಮ್ಮ ತಂದೆ ಪರಮಪಿತ ಬಾಪೂಜಿಯವರು ಸರ್ವಶಕ್ತಿಮಾನ್ ಆಗಿದ್ದಾರೆ ಎಂದ ಮೇಲೆ ನಾವು ಮಕ್ಕಳು ಸಹ ಸರ್ವಶಕ್ತಿಮಾನರೇ ಅಲ್ಲವೇ? ಡ್ರಾಮಾ ಕಿ ಹರ್ ಸೀನ್ ಕಲ್ಯಾಣಕಾರಿ ಹೇ ಎಂದು ಆಜ್ ಕಾ ಪುರುಷಾರ್ಥದಲ್ಲಿ ಈ ವಾಕ್ಯ ಪದೇ ಪದೇ ಬರುತ್ತಿರುತ್ತದೆ. ಹಾಗೂ ಬಾಪೂಜಿಯವರು ಹೇಳುತ್ತಾರೆ, ಮೇರೆ ಬಚ್ಚೋಂ ಕಾ ಅಕಲ್ಯಾಣ್ ಹೋಯಿ ನಹಿ ಸಕ್ತಾ. ಬಾಪೂಜಿ ಮಿಲನ್ ಕಾರ್ಯಕ್ರಮದಲ್ಲಿ ಬಾಪೂಜಿಯವರು ಅಕ್ಟೋಬರ್ 2024 ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಅಕಲ್ಯಾಣದಲ್ಲೂ ಸಹ ಕಲ್ಯಾಣವೇ ಅಡಗಿದೆ. ಮಕ್ಕಳಿಗೆ ಎಂದಿಗೂ ಸಹ ಕಷ್ಟ ಬರುವುದೇ ಇಲ್ಲ. ಅವರ ಕಲ್ಯಾಣವೇ ಉಂಟು ಹೊರತು ಅಕಲ್ಯಾಣವಂತೂ ಇಲ್ಲವೇ ಇಲ್ಲ. ಒಂದು ವೇಳೆ ಅಕಲ್ಯಾಣವಾದರೂ ಸಹ ಅದರಲ್ಲಿಯೂ ಸಹ ಕಲ್ಯಾಣವೇ ಎಂದು ಬಾಪೂಜಿಯವರು ಹೇಳಿದ್ದಾರೆ. ಹೀಗಾಗಿ ನಾವೆಲ್ಲ ಮಕ್ಕಳು ನಮ್ಮ ಶ್ರೇಷ್ಠ ಭಾಗ್ಯವನ್ನು ನೆನೆಯುತ್ತಾ ಸದಾ ನಾವು ಶ್ರೇಷ್ಠರೆಂಬ ಆತ್ಮಾನುಭೂತಿಯನ್ನು ಮಾಡುತ್ತಾ ಈ ಪಯಣದಲ್ಲಿ ಬರುವಂತಹ ಎಲ್ಲ ಏರುಪೇರುಗಳಿಗೆ ಫುಲ್ ಸ್ಟಾಪನ್ನು ಹಾಕುತ್ತಾ ನಾವು ಮುಂದುವರಿಯಬೇಕು. ನಾವು ಸದಾ ಅಲರ್ಟ್ ಆಗಿ ನಮ್ಮ ಕರ್ಮ ಬಂಧನಗಳಿಂದಾಗಿ ನಮ್ಮ ಮುಂದೆ ಯಾವೆಲ್ಲ ಲೆಕ್ಕಾಚಾರಗಳು ಕರ್ಮಗಳು ಬರುತ್ತಿವೆಯೋ ಅದನ್ನೆಲ್ಲವನ್ನು ಬಾಪೂಜಿಯವರಿಗೆ ಅರ್ಪಿಸುತ್ತಾ ಅದರಲ್ಲಿ ಸಿಲುಕಿಕೊಳ್ಳದೆ ಪ್ರತಿಯೊಂದು ಲೆಕ್ಕಾಚಾರವನ್ನು ಪ್ರತಿಯೊಂದು ಕರ್ಮಗಳ ಲೆಕ್ಕವನ್ನು ನಾವು ಬಾಪೂಜಿಯವರಿಗೆ ಸಮರ್ಪಣೆ ಮಾಡುತ್ತಾ ಮುಂದೆ ಸಾಗಬೇಕು.
बाप आपसे भी अच्छी तरह जानकर आपसे भी अच्छी तरह से हिसाब ಕಿತಾಬ್ ಚುಕ್ತು ಕರ್ವಾತಾ ಹೈ ಎಂಬ ಮಾತು ಬಂದಿದೆ. ಇದು ಅತಿ ಸುಂದರ. ತಂದೆಗೆ ಮಕ್ಕಳಲ್ಲಿ ಅದೆಷ್ಟು ಅದಮ್ಯ ಪ್ರೀತಿ ಅಡಗಿದೆ ಅನ್ನೋದು ಈ ಒಂದು ವಾಕ್ಯದಲ್ಲಿ ನಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಅಂದರೆ ನಮ್ಮ ಮಾರ್ಗದಲ್ಲಿ ಅಡೆತಡೆಯನ್ನು ಒಡ್ಡುವಂತಹ ಆತ್ಮರೂ ಸಹ ನಮ್ಮ ಮುಂದೆ ನಿಂತು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ನಮ್ಮಿಂದಲೂ ಸಹ ತಮ್ಮ ಇಚ್ಛೆಗಳನ್ನು ಪ್ರಾಪ್ತಿಗೊಳಿಸಿಕೊಳ್ಳುತ್ತಾರೆ. ಒಟ್ಟಾರೆ ಈಗ ನಾವು ತಿಳಿದುಕೊಳ್ಳಬೇಕಾಗಿರೋದೇನೆಂದರೆ, ನಾವು ಸ್ವಲ್ಪ ಅಲರ್ಟ್ ಆಗಿರುವುದನ್ನು ಕಲಿಯಬೇಕು. ಏನೇ ಏರುಪೇರು ಬಂದರೂ ಎಲ್ಲವೂ ಪರಮಪಿತನಿಗೆ ಅರ್ಪಿಸುವುದೊಂದೇ ನಮಗೆ ತಿಳಿದಿರಬೇಕು. ಇನ್ಯಾವುದರಲ್ಲಿಯೂ ಸಹ ನಾವು ತಲೆ ಕೆಡಿಸಿಕೊಳ್ಳಬಾರದು. ಎಲ್ಲವೂ ತಂದೆಯೇ ನೋಡಿಕೊಳ್ಳಲಿದ್ದಾನೆ. ಸದಾ ನಾವು ಅಲರ್ಟ್ ಆಗಿರಬೇಕು. ಅಲರ್ಟ್ ಆಗಿ ಇರುವುದು ಅಂತಂದರೆ ಸದಾ ನಾವು ನಮ್ಮ ಒರಿಜಿನಲ್ ಸೀಟ್ನಲ್ಲಿ ಸೆಟ್ ಆಗಿರಬೇಕು. ಒರಿಜಿನಲ್ ಸೀಟ್ನಲ್ಲಿ ಸೆಟ್ ಆಗಬೇಕು ಅಂತಂದರೆ ನಾವು ಸದಾ ಆತ್ಮ ಸ್ವರೂಪದಲ್ಲಿ ಇರುವುದನ್ನು ಕಲಿಬೇಕು. ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮವಾಗಿದ್ದೇನೆ. ನಾನು ಬೇಹದ್ಗೆ ಬೇಹದ್ ಕಾ ಬಾಪ್ ಕಾ ಪರಮ ಪಿತಾ ಕಾ ಮೇ ಬಚ್ಚಾ ಹೂಂ. ಅಂದರೆ ನಾವು ಪರಮಪಿತ ತಂದೆಯ ಮಕ್ಕಳಾಗಿದ್ದೇವೆ. ಪರಮಪಿತ ತಂದೆಯ ಸಮಾನರಾಗಲು ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಪಯಣದಲ್ಲಿ ನಾವೀಗ ಇದ್ದೇವೆ. ಹಾಗೂ ತಂದೆಯು ತನ್ನ ಸಮಾನರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಎನ್ನುವಂತಹ ಮಾತು ನಮಗೆ ಸದಾ ಗಮನದಲ್ಲಿರಬೇಕು. ಹೀಗಾಗಿ ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ನಮ್ಮ ಮೇಲೆ ಗಮನವನ್ನು ಇಡಬೇಕು, ಅಲರ್ಟ್ ಆಗಿರಬೇಕು. ಅಂದರೆ ಜೀವನದಲ್ಲಿ ಏನೇ ಬರಲಿ, ಯಾವುದೇ ಏರುಪೇರು ಏನೇ ಆಗಿರಲಿ, ಎಲ್ಲವೂ ತಂದೆಗೆ ಸಮರ್ಪಣೆ ಮಾಡುತ್ತಾ ಮುಂದೆ ಸಾಗಬೇಕು. ತಂದೆ ನಮಗಿಂತಲೂ ಚೆನ್ನಾಗಿ ಆ ಎಲ್ಲ ಏರುಪೇರುಗಳನ್ನು ನೋಡಿಕೊಂಡು ಹೋಗಲಿದ್ದಾನೆ. ಹೀಗಾಗಿ ಈ ಸಮಯದಲ್ಲಿ ನಾವು ಎಲ್ಲ ಆತ್ಮರ ಪ್ರತಿ ಒಳ್ಳೆಯ ಶುಭ ಭಾವನೆಯನ್ನೇ ಇಡಬೇಕು. ಎಂದಿಗೂ ಸಹ ನೆಗೆಟಿವ್ ವಿಚಾರಗಳು ಬೇರೆಯವರ ಬಗ್ಗೆ ನಮ್ಮ ಮನದಲ್ಲಿ ಬರಲೇಬಾರದು. ಬಾಪೂಜಿಯವರು ಹೇಳುತ್ತಲೇ ಇದ್ದಾರೆ, ಮಕ್ಕಳೇ, ನೀವು ವಿಜಯಿಗಳಾಗಲಿದ್ದೀರಿ. ಖಂಡಿತವಾಗಿಯೂ ನಿಮಗೆ ಜಯ ಸಿಗಲಿದೆ. ಹೀಗಾಗಿ ಇದೇ ಒಂದು ನಶೆಯಲ್ಲಿ, ಇದೇ ಒಂದು ನಿಶ್ಚಿತ ಬುದ್ಧಿಯಲ್ಲಿ ನೀವು ನಿಮ್ಮ ಶ್ರೇಷ್ಠತೆಯನ್ನು ಅರಿತುಕೊಳ್ಳಿ. ನೀವು ಯಾರು, ನಿಮ್ಮೊಂದಿಗೆ ಯಾರಿದ್ದಾರೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಿಜವಾಗಲೂ ಇದು ಎಂತಹ ಅದ್ಭುತ ಮಾತು. ಮೈ ಕೌನ್ ಹೂ ಔರ್ ಮೇರೆ ಸಾಥ್ ಕೌನ್ ಹೈ. ನಾನು ಯಾರು ಮತ್ತು ನನ್ನ ಜೊತೆ ಯಾರಿದ್ದಾರೆ. ನನ್ನ ಜೊತೆ ಸ್ವತಃ ಪರಮಪಿತ ಪರಮಾತ್ಮನೇ ನಿಂತಿದ್ದಾನೆ ಅನ್ನೋದು ಎಂತಹ ಒಂದು ಶ್ರೇಷ್ಠ ಭಾಗ್ಯದ ಮಾತಲ್ಲವೇ. ಇದು ನಾವೆಲ್ಲರೂ ಸಂತೋಷ ಪಡಬೇಕಾದಂತಹ ವಿಚಾರ. ನಾವು ಆತ್ಮರು ಸದಾ ನಮ್ಮ ಒರಿಜಿನಲ್ ಸ್ಟೇಜ್ನಲ್ಲಿದ್ದಾಗ, ಅಂದರೆ ಕುಳಿತಾಗ, ನಿಂತಾಗ, ಓಡುವಾಗ, ನಗುವಾಗ, ಆಡುವಾಗ, ಪ್ರತಿಯೊಂದು ಕ್ಷಣದಲ್ಲೂ ಸಹ ನಾವು ನಮ್ಮ ಸೀಟ್ನಲ್ಲಿ ಇದ್ದರೆ, ಅಂದರೆ ನಾವು ಆತ್ಮ ಸ್ವರೂಪದಲ್ಲಿದ್ದರೆ, ನಾವು ಸದಾ ಒಂದು ನಶೆಯಲ್ಲಿಯೇ ಇರುತ್ತೇವೆ, ಒಂದು ಆನಂದದಲ್ಲಿಯೇ ಮುಳುಗಿರುತ್ತೇವೆ. ಆ ಆನಂದವೇ ನಾನು ಯಾರು, ನನ್ನ ಜೊತೆ ನನ್ನ ಪರಮಪಿತ ತಂದೆಯೇ ಇದ್ದಾನೆ ಎನ್ನುವಂತಹ ಸಿಂಹ ಬಲ ನಮ್ಮ ಆತ್ಮನಲ್ಲಿ ಬರುತ್ತದೆ. ಇದೇ ಆನಂದ, ಇದೇ ನಶೆಯಲ್ಲಿ ನಾವು ಸದಾ ಮುಳುಗಿರಬೇಕು. ಬಸ್ ಅಬ್ ಥೋಡಾ ಸಾ ಹಿ ಸಮಯ ರಹ ಗಯಾ ಹೈ ಪುರುಷಾರ್ಥ ಕಾ ಎಂದು ತಂದೆ ಹೇಳುತ್ತಿದ್ದಾನೆ. ಅಂದರೆ ಇನ್ನೂ ಬಹಳಷ್ಟು ಸಮಯ ಈಗ ಉಳಿದಿಲ್ಲ. ಹೀಗಾಗಿ ನಾವು ಬಹಳ ಅಟೆನ್ಷನ್ನಲ್ಲಿ ಇರಬೇಕು. ಸ್ವಲ್ಪ ಗಮನ ನಮ್ಮತ್ತ ನಾವು ಇಡಲೇಬೇಕು. ವಿಜಯ್ ತೋ ಮೇರಿ ಆಜ್ಞಾಕಾರಿ ಬಚ್ಚೋं की ही है. देखो ಡ್ರಾಮಾ ಮೇ ಹರ್ ಕಾರ್ಯ ಕಾ ಸಮಯ ನಿಶ್ಚಿತ್ ಹೈ. ಇದನ್ನು ನಾವು ದಿನವೂ ಕೇಳಿಸಿಕೊಳ್ಳುತ್ತಿದ್ದೇವೆ. ಇದರ ಬಗ್ಗೆ ನಮಗೆ ಚೆನ್ನಾಗಿ ಅರಿವಿದೆ. ತಂದೆ ಹೇಳುತ್ತಿದ್ದಾರೆ, ಯಾರು ಆಜ್ಞಾಕಾರಿ ಮಕ್ಕಳಾಗಿದ್ದಾರೋ ಅವರ ವಿಜಯವಂತೂ ಖಂಡಿತವಾಗಿಯೂ
ಇದೆ, ಅವರೇ ಗೆಲ್ಲುತ್ತಾರೆ. ನೀವು ಮಕ್ಕಳೆಲ್ಲರೂ ತಂದೆಯ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸಿ ನಿಮ್ಮ ಭಾಗ್ಯವನ್ನು ಶ್ರೇಷ್ಠ ಭಾಗ್ಯವನ್ನಾಗಿ ಮಾಡಿಕೊಂಡು ನೀವು ಸಮಯವನ್ನು ಇನ್ನೂ ಹತ್ತಿರ ತರಲಿದ್ದೀರಿ. ನೀವೇ ಸಮಯವನ್ನು ಸಮಾಪ್ತಗೊಳಿಸಲಿದ್ದೀರಿ ಎಂದು ಬಾಪೂಜಿ ಹೇಳುತ್ತಾರೆ. ಏಕೆಂದರೆ ಬೇಹದ್ನ ಬೀಜರೂಪ ಆತ್ಮರೇ ಸಮಯದ ಕ್ರಿಯೇಟರ್ ಆಗಿದ್ದಾರೆ. ಹೀಗಾಗಿ ಸಮಯವನ್ನು ಹತ್ತಿರಕ್ಕೆ ತರುವುದು ಇದು ನಮ್ಮ ಡ್ಯೂಟಿಯೇ ಆಗಿದೆ. ಹಾಗಾದರೆ ಯಾವ ಸಮಯವನ್ನು ಹತ್ತಿರ ತರಬೇಕಾಗಿದೆ? ಬೇಹದ್ಗೆ ಬೇಹದ್ಕ ಮಹಾಪರಿವರ್ತನೆಯ ಸಮಯ. ಸಂಪೂರ್ಣ ಮಲ್ಟಿವರ್ಸ್ನ ಪರಿವರ್ತನೆಯಾಗಿ ನಾವೆಲ್ಲ ಬೇಹದ್ನ ಆತ್ಮಗಳು, ನಾವೆಲ್ಲ ವಿಶ್ವ ಸೇವಾಧಾರಿ ಆತ್ಮಗಳು, ವಿಶ್ವ ಪರಿವರ್ತಕ ಆತ್ಮಗಳು, ಬೀಜರೂಪ ಆತ್ಮಗಳು ಬೇಹದ್ನ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿ ನಮ್ಮ ತಂದೆ ಪರಮಪಿತನೊಂದಿಗೆ ನಾವು ನಮ್ಮ ಮನೆಯನ್ನು ಸೇರಬೇಕಿದೆ. ಹೀಗಾಗಿ ಬೇಹದ್ನ ಮಕ್ಕಳೇ ಸಮಯವನ್ನು ಸಮಾಪ್ತಗೊಳಿಸಲಿದ್ದಾರೆ. ಹೀಗಾಗಿ ಸಮಯವನ್ನು ಸಮೀಪಕ್ಕೆ ತರುವಂಥವರು ನೀವೇ ಎಂಬಂತಹ ಸಂದೇಶ ನಮಗೆ ತಂದೆಯು ನೀಡುತ್ತಿದ್ದಾನೆ. ಹೀಗಾಗಿ ಜ್ಞಾನವನ್ನು ಚೆನ್ನಾಗಿ ಆಳವಾಗಿ ಅರಿತುಕೊಂಡು ನೀವು ಸ್ವತಃ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ. ನಾನು ನನ್ನ ಪರಮಪಿತ ತಂದೆಯ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುತ್ತಿದ್ದೇನೆಯೇ ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ನಮ್ಮ ಜಡ್ಜ್ ನಾವೇ ಆಗಬೇಕಿದೆ. ನಮ್ಮ ಚೆಕಿಂಗ್ ನಾವೇ ಮಾಡಬೇಕು. ಯಾರು ಆಜ್ಞಾಕಾರಿ ಮಕ್ಕಳಾಗಿರುತ್ತಾರೆಯೋ ಅವರ ಕಲ್ಯಾಣವಂತೂ ನಿಶ್ಚಿತ ಎಂದು ನಮಗೆ ಸಂದೇಶವನ್ನು ತಂದೆ ನೀಡುತ್ತಿದ್ದಾನೆ. ಅವರ ವಿಜಯ ನಿಶ್ಚಿತ. ಇದು ತಂದೆಯ ಗ್ಯಾರಂಟಿಯಾಗಿದೆ. ತಂದೆಯು ನಮಗೆ ಆಶ್ವಾಸನೆಯನ್ನು ನೀಡುತ್ತಿದ್ದಾನೆ. ಹೀಗಾಗಿ ನಾವು ಬಹಳ ಸೂಕ್ಷ್ಮವಾಗಿ ಈಗ ತಂದೆಯ ಪ್ರತಿಯೊಂದು ಆಜ್ಞೆಯನ್ನು ನಾವು ಪಾಲಿಸಿಕೊಂಡು ಮುಂದೆ ಹೋಗಬೇಕು. ನಾವು ಪರಿವರ್ತನೆಯಾದರೆ, ಅಂದರೆ ನಮ್ಮಲ್ಲಿ ಪರಿವರ್ತನೆ ಬಂದರೆ ನಮ್ಮ ಭಾಗ್ಯವೂ ಸಹ ಪರಿವರ್ತನೆಯಾಗುತ್ತದೆ. ಆಜ್ಞಾಕಾರಿ ಮಕ್ಕಳು ಅಂದರೆ ಯಾರು? ಯಾರು ತಮ್ಮ ತಂದೆಯ ಮಾತಿನಂತೆ ನಡೆಯುತ್ತಿದ್ದಾರೆಯೋ, ಅಂದರೆ ಸಂಪೂರ್ಣ ವಿಶ್ವವನ್ನು ಪರಿವರ್ತನೆ ಮಾಡುವಂತಹ ವಿಚಾರ ಸಂಕಲ್ಪ ತಂದೆಯದ್ದಾಗಿದೆ. ಈ ಒಂದು ಸಂಕಲ್ಪದಲ್ಲಿ, ಅಂದರೆ ಸಂಪೂರ್ಣ ಮಲ್ಟಿವರ್ಸನ್ನು ಪರಿವರ್ತನೆ ಮಾಡುವಂತಹ ಗುರಿಯನ್ನು ಹೊಂದಿರುವ ತಂದೆಯ ದಾರಿಯಲ್ಲಿ ನಾವು ಮಕ್ಕಳೂ ಸಹ ನಡೆದುಕೊಂಡರೆ ನಮ್ಮ ಭಾಗ್ಯ ಶ್ರೇಷ್ಠವಾಗುತ್ತದೆ. ತಂದೆಯ ಈ ಒಂದು ಸಂಕಲ್ಪದಲ್ಲಿ ನಾವೆಲ್ಲ ಮಕ್ಕಳು ಒಂದಾಗಿ ಕೆಲಸ ಮಾಡಬೇಕು. ಯಹಿ ಬಾಪ್ ಕಾ ರೂಪ ಧಾರಣ ಕರ್ನಾ ಹೈ, ಅಂದರೆ ತಂದೆಯ ಸಂಕಲ್ಪವೇ ನಮ್ಮ ಸಂಕಲ್ಪವಾದಾಗ ನಾವು ತಂದೆಯ ಸಮಾನರೇ ಆಗುತ್ತೇವೆ. ಹೀಗೆ ಯಾರು ತಂದೆಯ ಸಂಕಲ್ಪ, ತಂದೆಯ ಗುರಿ, ತಂದೆಯ ಪ್ರತಿಯೊಂದು ಮಾತನ್ನು ಸ್ವೀಕರಿಸುತ್ತಾ ತಂದೆಯ ಸಂಕಲ್ಪವೇ ತನ್ನ ಸಂಕಲ್ಪವೆಂದು ಶ್ರಮಿಸುತ್ತಿದ್ದಾರೆಯೋ ಅಂತಹ ಮಕ್ಕಳ ಗ್ಯಾರಂಟಿಯನ್ನು ಆ ಪರಮಪಿತ ತಂದೆಯೇ ಒತ್ತಿದ್ದಾನೆ. ಪರಮ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಮ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो